ಮೇಷರಾಶಿನವರಿಗೆ ಇವತ್ತಿನ ದಿವಸ ಈ ಒಂದು ಇಂಡಿಪೆಂಡೆಂಟ್ ಪ್ರೊಫೆಷನ್ಸ್ ಮಾಡ್ತಾ ಇರ್ತಕ್ಕಂಥವ್ರು, ಸೇವಾ ವೃತ್ತಿಲಿರ್ತಕ್ಕಂಥವ್ರು, NGO ನಡೆಸುವಂಥವ್ರು, ಫಿಲಾಂಥ್ರಪಿ ಸರ್ವಿಸ್ ಮಾಡ್ತಕ್ಕಂಥವ್ರು, ಇವರೆಲ್ಲರೂ ಅಷ್ಟೇ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿತ್ತು. ಇವತ್ತು ನೀವು 10 ಜನಕ್ಕೆ ಒಳ್ಳೆಯದು ಒಂದು ಮಾಡೋದಕ್ಕಿಂತ ಹೋದರೂ ಸಹ ಎಲ್ಲೋ ಒಂದು ಕಡೆ ನಿಮ್ಮ ಮೇಲೆ ಒಂದು ಅಪವಾದ ಬರುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಜಾಗ್ರತೆಯಿಂದ ಇರಿ. ಹಾಗೆ ಇವತ್ತು ನಿಮಗೆ ಬರ್ತಕ್ಕಂಥ ಸೋರ್ಸ್ ಆಫ್ ಇನ್ಕಮ್ ಏನಿರುತ್ತೆ ವೆರಿಫೈ ಮಾಡಿ ತೆಗೆದುಕೊಳ್ಳಿ. ಹಣ ಎಲ್ಲವೂ ಒಳ್ಳೆಯದೇ, ಯಾರೇ ಕೊಟ್ಟರು ಡೊನೇಷನ್ಸ್ ಅಂತ ಯಾವುದೇ ಕಾರಣಕ್ಕೂ ಸಹ ಸ್ವೀಕರಿಸೋದಕ್ಕೆ ಹೋಗಬೇಡಿ. ಅವರು ಸೋರ್ಸ್ ಬಹಳ ಮುಖ್ಯ ಆಗುತ್ತೆ. ಇವತ್ತು ಎಲ್ಲವೂ ಅಷ್ಟೇ ತುಂಬ ಟ್ರಾನ್ಸ್ಪರೆಂಟ್ ಆಗಿದೆ. ಇವತ್ತು ಟ್ರಾನ್ಸಾಕ್ಷನ್ಸ್ ಅನ್ನೋದು ನಾಳೆ ನಿಮಗೆ ಸಮಸ್ಯೆ ಆಗಬಾರ್ದು, ಎಚ್ಚರಿಕೆಯಿಂದ ಇರಿ. ಇನ್ನು ಹೂವು, ಹಣ್ಣು, ತರಕಾರಿ ವ್ಯಾಪಾರಿಗಳಿಗೆ ಇವತ್ತು ವಿಶೇಷವಾದ ದಿವಸ ಆಗಿರುತ್ತೆ. ಬಹಳ ದಿವಸಗಳಿಂದ ನೀವು ನೋಡದೇ ಇರತಕ್ಕಂಥ ಒಂದು ವಿಶೇಷವಾದ ಲಾಭ, ಅನುಕೂಲಗಳನ್ನು ಇವತ್ತಿನ ದಿವಸ ನೀವು ನೋಡ್ತೀರಾ. ಮೇಷರಾಶಿನವರು ಇವತ್ತು ಮಾಡ್ಕೋಬೇಕಾಗಿರ್ತಕ್ಕಂಥ ಪರಿಹಾರ ಅಂತಂದರೆ, ಇವತ್ತು ನಿಮ್ಮ ರಾಶಿಗೆ ಅನುಗುಣವಾಗಿರ್ತಕ್ಕಂಥ ಒಂದು ಹರಳನ್ನು ನೀವು ಎನರ್ಜೈಸ್ ಮಾಡಿಸಿ. ಅದು ರೆಡ್ ಕೋರಲ್ ಆಗಿರಬಹುದು ಅಥವಾ ಬೇರೆ ಯಾವುದಾದ್ರೂ ಆಗಿರ್ಬೋದು. ವೈಟ್ ಕೋರಲ್ ಅಂತ ವಿಶೇಷವಾದ ಒಂದು ಸ್ಟೋನ್ ಸಿಗುತ್ತೆ. ಇದನ್ನು ಎನರ್ಜೈಸ್ ಮಾಡಿಸಿ ನೀವು ಧಾರಣೆಯನ್ನು ಮಾಡ್ಕೊಳ್ಳೋದ್ರಿಂದ ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಳ್ತೀರಾ. ವೃಷಭ ರಾಶಿ ವಿಚಾರ ನಾವು ನೋಡಿದ್ದಾದಲ್ಲಿ ವೃಷಭ ರಾಶಿಯವರಿಗೆ ಇವತ್ತು ವಿಶೇಷವಾಗಿ ಕಾಣಿಸ್ತಾ ಇದೆ. ಎಲ್ಲವೂ ಸಹ ಅನುಕೂಲಕರವಾಗಿ ಕಾಣಿಸ್ತಾ ಇದೆ. ಆದರೆ ಒಂದು ಹಂತದಲ್ಲಿ ನಿಮಗೆ ಶನೈಶ್ಚರ 11ನೇ ಮನೆಯಲ್ಲಿರತಕ್ಕಂಥ ಶನೈಶ್ಚರ ಉಪಚಯ ಸ್ಥಾನದಲ್ಲಿ ಪಾಪಗ್ರಹಗಳಿದ್ದಾಗ ಶುಭ ಫಲಗಳನ್ನೇ ಕೊಡ್ತಾನೆ, ಯಾವುದೇ ಅನುಮಾನ ಇಲ್ಲ ಅಲ್ಲಿ. ಆದರೆ ಗುರುವಿನ ಮನೆಯಲ್ಲಿರತಕ್ಕಂಥ ಶನೈಶ್ಚರ ಜೊತೆಯಲ್ಲಿ ಚಂದ್ರನ ಯುತಿಯಾಗಿರೋದ್ರಿಂದ ಒಂದು ಮಾನಸಿಕವಾದಂಥ ಕಸಿವಿಸಿ ಆಗತಕ್ಕಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಎಲ್ಲೋ ಒಂದು ಹಂತದಲ್ಲಿ ನಿಮಗೆ ಸ್ವಲ್ಪ ಇವತ್ತು ಒಂದು ಇಂಡಿಸಿಸಿವ್ನೆಸ್ ಅಂದರೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ಒಂದು ಸಂದಿಗ್ಧತೆ ನಿಮ್ಮನ್ನು ಕಾಡ್ತಕ್ಕಂಥದ್ದು. ಅದೇ ಪ್ರಕಾರವಾಗಿ ಇವತ್ತಿನ ದಿವಸ ನಿಮ್ಮ ಕುಟುಂಬದ ವಿಚಾರದಲ್ಲೂ ಅಷ್ಟೇ ಹಳೆಯ ಸಮಸ್ಯೆಗಳು ಮತ್ತೆ ತಲೆದೋರ್ತಕ್ಕಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಯಾವತ್ತೋ ಮುಗಿದು ಹೋಗಿದೆ ಅಂದ್ಕೊಂಡಿರ್ತಕ್ಕಂಥ ಒಂದು ಸಮಸ್ಯೆ ಅದಕ್ಕೆ ಮತ್ತೆ ಒಂದು ಲೈಫ್ ಬರೋವಂಥದ್ದು, ಅದನ್ನು ಇನ್ಯಾರೋ ಮತ್ತೆ ರಬ್ ಮಾಡೋವಂಥದ್ದು, ಇದೆಲ್ಲವೂ ಗೋಚರವಾಗ್ತಾ ಇದೆ. ಎಚ್ಚರಿಕೆಯಿಂದ ಇರಿ. ಮಕ್ಕಳ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ಭಿನ್ನಾಭಿಪ್ರಾಯಗಳನ್ನು ಮಕ್ಕಳು ಇವತ್ತು ತೋರಿಸ್ತಕ್ಕಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಅವ್ರ ಜೊತೆಯಲ್ಲೂ ಅಷ್ಟೇ ಸಮಾಧಾನವಾಗಿ ಹ್ಯಾಂಡಲ್ ಮಾಡಿ. ನೀವು 8 ವರ್ಷ 10 ವರ್ಷದಲ್ಲಿ ಮಕ್ಕಳನ್ನ ದಂಡಿಸಿದ ಹಾಗೆ ಇವಾಗ ದಂಡಿಸೋದಕ್ಕೆ ಹೋಗಿದ್ದಾದಲ್ಲಿ ಅವರು ಆ ವಯೋಮಾನ ದಾಟಿ ಹೋಗಿರ್ತಾರೆ, ಸಮಸ್ಯೆಗಳಾಗುತ್ತೆ. ಜಾಗ್ರತೆಯಿಂದ ಇರಿ.